ತಿಳಿಸಿ ಅಂತ ಕೇಳೋದು. ಅವರೇ ಹೇಳಿದ್ದಾರೆ ಅಂದ್ರೆ ಇನ್ನೊಂದು ಮಾರ್ಕ್ಸ್ ಬೇಕಾಗಿಲ್ಲ ಖುಷಿ ಅವ್ರಿಗೆ. ಸೊ ಓವರ್ ಟು ದಿ ಲವ್ಲಿ ಖುಷಿ. ನಿಮಗೆಲ್ಲರಿಗೂ ಸ್ವಾಗತ ಕೋರಿದಂಥ ಲಕ್ಕಪ್ಪನ ಮಗಳು ಲಕ್ಕಮ್ಮನಿಗೆ ನೋಡಿಯಪ್ಪ, ಥ್ಯಾಂಕ್ ಯು ಸರ್. ನಿನ್ನ ಹೆಸರಲ್ಲಿ ಲಕ್ಕಿದೆಯಮ್ಮ, ಹಾಗೆ ನಮ್ಮ ಸಿನಿಮಾಗೂ ಆ ಲಕ್ ಬರಲಿ ಅಂತ ನಾವು ಅದಕ್ಕೆ ಬಂದಿದೆ. ಲಕ್ಕಪ್ಪನ ಮಗಳು, ಅದಕ್ಕೆ ಲಕ್ಕಪ್ಪನ ಮಗಳು ಅಂತ ಹೇಳಿದ್ದು. ಎಲ್ಲ 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 ನಮ್ಮ ಸಿನಿಮಾದ ಬಂಧು ಬಳಗ ನೆಂಟರುಗಳಿಗೆ ನಿಮಗೆ ನಮಗೆ ಆತ್ಮೀಯವಾದ ಪ್ರೀತಿಯಾದ ಸ್ವಾಗತ ಕೊಡ್ತೀವಿ. ಯಾಕೆಂತಂದರೆ ಇವತ್ತು ನಮ್ಮ ಸಿನಿಮಾ ರಿಲೀಸ್ ಆಗಬೇಕಾಗಿತ್ತು. ಏನೋ ಜಾಸ್ತಿ ಬರ್ತಾವೋ ಕಮ್ಮಿ ಬರ್ತಾವೋ ಒಂದು ಸಣ್ಣದ ಜಲಕ್ಕೂ ನಿಮಗೆ ಇವತ್ತು ಅದರ ಪಾಪ ನಮ್ಮ ನಿರ್ಮಾಪಕರು ಅದನ್ನು ತೋರಿಸ್ಲೇಬೇಕು ಅಂತ ಒಂದು ಮಾಡಿದ್ದಾರೆ. ನೀವು ನೋಡಿದ್ದೀರಾ. ಇನ್ನು ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೋತ್ಸಾಹ, ನಿಮ್ಮ ಆರೈಕೆ ಇದನ್ನು ನಾವು ಬಯಸ್ತೀವಿ. ನಮ್ಮ ನಿರ್ಮಾಪಕರಿಗೆ ತುಂಬ ಒಳ್ಳೆಯದಾಗಲಿ. ನಮ್ಮ ಡೈರೆಕ್ಟ್ರು ಶ್ರೀಕಾಂತ್ ಅವರು, ಇದು ಅವರ ಮೊದಲ ಸಿನಿಮಾ. ಇದಕ್ಕೆ ಅವರು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ತುಂಬ ದಿವಸ ಬಾಳಿಕೆ ಬರಲಿ, ತುಂಬ ವರ್ಷಗಳು ಬಾಳಿಕೆ ಬರಲಿ ಅಂತ ನಾವು ಆ ಭಗವಂತನಲ್ಲಿ ಕೇಳ್ಕೊತೀವಿ. ಆಮೇಲೆ ಈಗಿನ ಕೆಲಸ ನೋಡಿದ್ರೆ ನಮಗೆ ಶ್ರೀಕಾಂತ್ ಅವ್ರಿಗೆ ಆಸಕ್ತಿ ಇದೆ ಅಂತ ಅನಿಸುತ್ತೆ. ಇವ್ರಿಗಿನ್ನ ಒಂದು 5-10 ವರ್ಷ ಜಾಸ್ತಿನೇ ನಮ್ಮ ನಿರ್ಮಾಪಕರು ಸಿನಿಮಾ ನಿರ್ಮಾಣ ಮಾಡಲಿ ಅಂತ ನಾವು ನಿಮಗೆ ಕಾಂಪಿಟೇಷನ್ ಮಾಡಲಿ, ಬೇರೆ ಯಾರಿಗೂ ಬೇಡ. ಹಾಗೆ ಯಂಗ್ ಡೈನಾಮಿಕ್ ನನಗೆ ಬಹಳ ಖುಷಿ ಆಯಿತು ನನಗೆ ಪ್ರಣಮ್ ಜೊತೆ. ಯಾಕೆಂದರೆ ಕೆಲಸ ಮಾಡ್ತಿರೋದು ಒಂದು ಕಾರಣ ಏನಪ್ಪ ಅಂದರೆ ಇಡೀ ಕುಟುಂಬನೇ ಕಲಾವಿದರ ಕುಟುಂಬ. ನಾವು ದೇವಣ್ಣನ ಸಿನಿಮಾ ನೋಡ್ಕೊಂಡು ನಾವೆಲ್ಲ ಬೆಳೆದಿದ್ದು. ಹಾಗಾಗಿ ಅದು ರಂಗಭೂಮಿ ಆಗ್ಬೋದು, ಇದು ಸಿನಿಮಾ ಆಗ್ಬೋದು. ಹಾಗೆ ನಾನು ಪ್ರಜ್ವಲ್ ಜೊತೆಗೆ ಮೊದಲು ಸಿನಿಮಾ ಮಾಡಿದ್ದು ಸಿಕ್ಸರ್. ಈಗ ನಾನು ಮತ್ತೆ ಪ್ರಣಮ್ ಜೊತೆ ಯಂಗ್ ಡೈನಾಮಿಕ್ ಪ್ರಣಮ್ ಜೊತೆ ಮಾಡ್ತಿರೋದು ನನಗೆ ತುಂಬ ಖುಷಿ ಆಗ್ತಿದೆ. ತುಂಬ ಅದು ಇನ್ನು ಅವರು ಸಿನಿಮಾದವ್ರು ಆಗಿರೋದ್ರಿಂದ ಅದಕ್ಕೆ ಬೇಕಾದಂಥ ಒಂದು ಅದಕ್ಕೆ ಶ್ರದ್ಧೆ ಆಗ್ಬೋದು, ಅದಕ್ಕೊಂದು ಪ್ರಾಮಾಣಿಕ ಆಗ್ಬೋದು, ಆ ಕೆಲಸ ಮಾಡೋ ರೀತಿ ಆಗ್ಬೋದು. ಈಗ ಒಂದು ಕೆಲಸ ಮಾಡ್ಬೇಕಾದ್ರೆ ಕೊಟ್ಟು ತಗೊಳ್ಳೋದು ಒಂದಿರುತ್ತಲ್ಲ, ಅದೆಲ್ಲ ನಿಜವಾಗ್ಲೂ ತುಂಬ 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 ಖುಷಿ ಆಯಿತು. ಇನ್ನು ನಮ್ಮ ಹೀರೋಯಿನಿ, ನಮ್ಮ ದಿಯ ಹೀರೋಯಿನಿ, ನಮ್ಮ ನಿಜವಾಗ್ಲೂ ಈಗ ಒಂದು ನಾಗಮಂಗಲದ ಕಡೆಯವರೊಂದು ನನಗೆ ಇವ್ರ ಭಾಷೆ ನಂಗೆ ತುಂಬ ಇಷ್ಟ. ನಾನು ದಿಯ ನೋಡ್ಬಿಟ್ಟ ಮೇಲೆ ಅಯ್ಯೋಪ್ಪ ಎಲ್ಲ ಥರದ್ದು ನನಗೆ ನಮ್ಮ ಹಳೆಯ ಹೀರೋಯಿನ್ಗಳು ತುಂಬ ನಾನು ಲಾಸ್ಟ್ ಟೈಮ್ ಹೇಳಿದ್ದೆ. ಅದು ಸರೋಜಾದೇವಿ ಅವರಾಗ್ಬೋದು, ಭಾರತಿ ಮೇಡಮ್ ಆಗ್ಬೋದು, ಆರತಿ ಅವರು, ಮಂಜುಳಾ ಅವರು, ಎಷ್ಟು ಒಳ್ಳೆ ಭಾಷೆ. ನಿಜವಾಗ್ಲೂ ನನಗೆ ಭಾಳ ತುಂಬ ಖುಷಿ ಆಯಿತು. ನಾನು ದೊಡ್ಡ ಪರದೆ ಮೇಲೆ ನಾನು ನಮ್ಮ ಸ್ಕೇಟಿಂಗ್ ಕೃಷ್ಣ ನೋಡಿರಲಿಲ್ಲ. ನಿಜವಲ್ಲೂ ಸ್ಕೇಟಿಂಗ್ ಆಡಿದ್ದಾರೆ ಚೆನ್ನಾಗಿ. ಕೃಷ್ಣವ್ರು ನಿಜವಲ್ಲೂ ತುಂಬ ಚೆನ್ನಾಗಿ ಸ್ಕೇಟ್ ಮಾಡಿದ್ದಾರೆ. ಕಾಶಿ ಸೀನ್ಸ್ಗಳಾಗ್ಬೋದು, ಮಿಕ್ಕಿದ ನಮ್ಮ ಮನೆಯದಂತೂ ಭಾಳ ತುಂಬ ಅವ್ರಿಗೆ ದೊಡ್ಡ ಚಾಲೆಂಜಿಂಗು. ಇವರಿಬ್ರು ಹೆಂಗೆ ಅಂದರೆ ಕಳ್ಳಕೊಳ್ಳ ಇದ್ದಂಗೆ ಇವರಿಬ್ರು. ಅಯ್ಯೋ ಹೆಂಗೆ ಯಾಮಾರಿಸಿ ನಮ್ಗೆ ತಗೋತಿದ್ರು ಅಂದರೆ ಶ್ರೀಕಾಂತ್ ಮತ್ತು ಮಾಡಿದ್ದಾರೆ. ಇನ್ನು ಇಡೀ ತಂಡಕ್ಕೆ ಯಾವುದು ನಮ್ಮ ಅನು ಆಗ್ಬೋದು, ಆಕಾಶು, ಅರುಣ್ ಅವರು, ಈ ಸಾಕಷ್ಟು ಇಲ್ಲಿ ಕಲಾವಿದರ ಕೆಲಸ, ಗಿರೀಶ್ ಆಗ್ಬೋದು, ಸುಜಾನ್ ಪ್ರಸಾದ್, ನಾಣಿಯವರು ಎಲ್ಲರೂ ಕೆಲಸ ಮಾಡಿದ್ದಾರೆ. ಒಂದು ಬೇರೆ ಥರದ್ದು ಒಂದು ನನಗೆ ಇನ್ನು ಇಲ್ಲದೇ ಇರೋ ಸಿನಿಮಾ ಏನಲ್ಲ. ನಾವು ಯಾವಾಗಲೂ ಹೇಳ್ತಾರೆ ಕಥೆಗಳು ಯಾವುದೇ ಮಾಡೋ ರಾಮಾಯಣ ಮಹಾಭಾರತದ ಅಂಶಗಳಲ್ಲಿ ಇರ್ತದೆ ಅಂತ. ಒಂದು ವರ್ತಮಾನದ ಒಂದು ತಂದೆಗೆಷ್ಟು ಒಂದು ಕುಟುಂಬ ಅದು ಹೆಂಗೆ ಅದು ಕಟ್ಟಬೇಕು, ಅದು ಎಲ್ಲರೂ ಒಂದು ಚಿಕ್ಕ ಮಗು ಬಿಡು ಪರವಾಗಿಲ್ಲ ಅವ್ನು ದೊಡ್ಡನಾದ್ಮೇಲೆ ತಿಳ್ಕೊತಾನೆ ಅಂತ ನಾವು ನೆಗ್ಲೆಕ್ಟ್ ಮಾಡೋದು, ಅದ್ರ ಎಫೆಕ್ಟು ನಮಗೆ ವಯಸ್ಸಾದ್ಮೇಲೆ ಅದು ನಿಜವಾಗ್ಲೂ ಅದು ಇಂಪ್ಯಾಕ್ಟ್ ನಮ್ಗೆ ಕೊಡುತ್ತೆ. ಅದಕ್ಕೋಸ್ಕರ ನಾವು ಏನು ಮಾತಾಡ್ತೀವಲ್ಲ ಅದು ತುಂಬ 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 ಮುಖ್ಯ. ಅದನ್ನು ಶ್ರೀಕಾಂತ್ ಅವ್ರು ತುಂಬ ಅಂಡರ್ಲೈನ್ ಆಗಿ ಮಾಡಿದ್ದಾರೆ. ಅದಿನ್ನೇನು ಅಶ್ವಿನಿ ದೇವತೆಗಳು ಅಸ್ತು ಅಂದ್ಬಿಡ್ತಾರೆ ಅಂತಲ್ಲ, ಆ ಮಕ್ಕಳು ಆ ವಯಸ್ಸಿಗೆ ಆ ಕಿವಿಯೊಳಗೆ ಹೋಗ್ತಾ ಇದ್ರೆ ಅದನ್ನು ಹಾಗೆ ತುಂಬ್ಕೊತಾ ಹೋಗ್ತಾರೆ. ಆಮೇಲೆ ನಾವು ಕೊನೆ ಇದರಲ್ಲಿ ನಾವು ಸುಮ್ಮನೆ ಪ್ರತಾಪಿಸ್ಬಿಟ್ರೆ ಪ್ರಯೋಜನ ಆಗಲ್ಲ. ಅದನ್ನು ತುಂಬ ಚೆನ್ನಾಗಿ ಅಂಡರ್ಲೈನ್ ಮಾಡಿದ್ದಾರೆ ಆ ಥರದ್ದು. ಇನ್ನು ನಿಜವಾಗ್ಲೂ ಮಗ ಅಂದರೆ ಎಂಥ ಮಗ ಇರಬೇಕು, ತಾಯಿ ಅಂತ ಮಗ ಇರಬೇಕು, ಅದನ್ನು ಮಮಕಾರ ತೋರಿಸೋ ಮಗ ಇರಬೇಕು. ಅದನ್ನು ನಿಜವಾಗ್ಲೂ ಎಷ್ಟೋ ಕಡೆ ನನ್ನನ್ನು ಮಗು ಥರ ಮಾಡಿಬಿಟ್ಟಿದ್ದಾರೆ ಪ್ರಣಮ್. ನಿಜವಾಗ್ಲೂ ನನಗದು ಭಾಳ ಈ ಥರದ್ದು ಎಷ್ಟು ಫ್ಯಾಮ್ಲಿ ಈ ಥರಲೇ
ನೀವೇ ಯಾರ ನಿಮ್ಮ ಅಕ್ಕ ಬಾಡಪೋಯಿಂದೆ ಅಂತ ನೀವು ಅದನ್ನು ನೋಡಿದ್ದೀರಿ. ಆ ಥರದ್ದು ಆ ಗಿರಿ ಜೊತೆಗೆ ಆ ಥರದ್ದೊಂದು ತಮಾಷೆ. ಪಾಪ ಅವನ ಇನ್ನೋಸೆನ್ಸ್ ಮೂಲಕ ನಾವು ಅದನ್ನು ಅವನಿಗೆ ಅವನ ಮೇಲೆ ಪ್ರೀತಿ ಇರುತ್ತೆ, ಅಂದ್ರೆ ಸಣ್ಣದಾಗೆ ಆ ಥರದ್ದೇನೋ ಒಂದು ಈ ಥರದಿಷ್ಟು ಇನ್ನೂ ಇದು ತುಂಬ ಅಷ್ಟು ಒಳ್ಳೆಯ ಅಂಶಗಳನ್ನು ಇಟ್ಕೊಂಡು ನಾವಿನ್ನು ಸಿನಿಮಾದ ಬಗ್ಗೆ ಇವತ್ತು ನೀವೆಲ್ಲ ಬಂದಿರೋದ್ರಿಂದ ನಾವು ಇದನ್ನು, ಯಾಕೆಂದರೆ ಇನ್ನೂ ಎಲ್ಲರೂ ಮಾತಾಡಬೇಕು. ನಿಮ್ಮ ಪ್ರೋತ್ಸಾಹ, ಹಾರೈಕೆ, ನಿಮ್ಮ ಸಪೋರ್ಟು ಇದು ನಿಜವಾಗ್ಲೂ ಬೇಕೇ ಬೇಕು. ಇದನ್ನು ಚೆನ್ನಾಗಿರುತ್ತೆ ಅನ್ಕೋತಿದ್ದೀವಿ. ನೀವು ಮುಂದುವರಿಸ್ತೀರ ಅನ್ನೋದೊಂದು ಭರವಸೆ, ನಿಮ್ಮ ಆಶೀರ್ವಾದ ನಮಗೆ ಸದಾ ಇರಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸಣ್ಣ ಪುಂತಣಗೆ ಶ್ರೀಕಾಂತ್, ಹರಿ ಸರ್ವೋತ್ತಮರು ಎಲ್ಲಿದ್ದಾರಪ್ಪ, ಹರಿಯವರೇ